ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಗಾರ್ಲಿಕ್ ರೈಸು. ಅದಕ್ಕೇನೆಲ್ಲ ಬೇಕು ನೋಡೋಣ ಬನ್ನಿ. ಒಂದಿಡಿ ಬೆಳ್ಳುಳ್ಳಿ, ಒಂದಿಡಿ ಕರಿಬೇವಿನ ಸೊಪ್ಪು, ಮತ್ತು ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಒಂದು 10, ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಶುಂಠಿ, ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು. ನೀವು ಹುಳಿ ತಿಂತೀರಾ ಅಂದರೆ ಹುಣಸೆಹಣ್ಣು ಜಾಸ್ತಿನೂ ತೊಗೋಬೋದು, ನಾವು ಸ್ವಲ್ಪ ತೊಗೊಂಡಿದ್ದೀವಿ. ಗುಂಟೂರು ಮೆಣಸಿನ್ಕಾಯಿ ಅಷ್ಟೇ, ಖಾರ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ತೊಗೋಬೋದು. ಮತ್ತು ನಾವು ಸ್ವಲ್ಪ ತೊಗೊಂಡಿದ್ದೀವಿ. ಇದೆಲ್ಲ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದು ಇನ್ನೊಂದು ಪ್ಲೇಟ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀವಿ, 1 ಟೇಬಲ್ ಸ್ಪೂನು ಕಾಳುಮೆಣಸು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಈ ಕರಿಬೇವು ಬಂದು ಒಗ್ಗರಣೆಗೆ, ಜೀರಿಗೆ ಮೆಣಸು ಬಂದು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಈರುಳ್ಳಿ ಅಷ್ಟೇ, ಇದು ಅಷ್ಟೇ ಒಗ್ಗರಣೆಗೆ. ನಾವು ಇದನ್ನು ರುಬ್ಬಕ್ಕೆ ಹಾಕ್ಕೊಡ್ತಾ ಇಲ್ಲ. ಬಾಣಲಿ ಇಟ್ಕೊಂಡಿದ್ದೀವಿ, ಅದಕ್ಕೆ ಎಲ್ಲ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಹುರ್ಕೊಳ್ಳೋಣ. ಫಸ್ಟ್ ಆಯಿಲ್ ಹಾಕ್ಕೊಂಡಿದ್ದೀವಿ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀವಿ. ಅದೊಂದು ಸ್ವಲ್ಪ ಲೈಟಾಗಿ ಫ್ರೈ ಆದ ತಕ್ಷಣ ಹುಣಸೆಹಣ್ಣು ಈಗ ಎಲ್ಲ ಹಾಕಿ ಅದಕ್ಕೆ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇರಲಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದು ಬೇಡ, ಬೇಗ ಸೀದ್ಬಿಡುತ್ತೆ ಅಂತ ಅಷ್ಟೇ. ನೋಡಿ, ಈಗ ನಾವು ಜೀರಿಗೆ ಇದಕ್ಕೆ ಮತ್ತು ಮೆಣಸುಗಳು ಹಾಕ್ಕೋತಾ ಇದ್ದೀವಿ, ಎಲ್ಲ ಒಟ್ಟಿಗೆ ಸೇರಿಸ್ಕೋತಾ ಇದ್ದೀವಿ. ಇದಕ್ಕೆ ಬೇಕಂದರೆ ಮೆಂತ್ಯ ಮತ್ತು ಸಾಸಿವೆ ಹಾಕ್ಕೊಂಡು ಹುರ್ಕೋಬೋದು, ನಾವು ಅವೆರಡು ಸ್ಕಿಪ್ ಮಾಡ್ಕೊಂಡಿದ್ದೀವಿ. ಈಗ ಈ ಆಯಿಲ್ ಬಂದು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಕ್ಕೆ ಮತ್ತು ಒಗ್ಗರಣೆಗೆ ಎರಡಕ್ಕೂ ಯೂಸ್ ಮಾಡ್ತಾಯಿದ್ದೀವಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ, ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಮುಂಚೆನೇ ತೋರಿಸಿದ್ವಲ್ಲ ಆಯಿಲು, ಇದು ಬಂದು ಆಯಿಲ್ ಹಾಕ್ತಿರೋದು ಒಗ್ಗರಣೆಗೆಲ್ಲ, ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಏಕೆಂದರೆ ಬೆಳ್ಳುಳ್ಳಿನ ಆಯಿಲಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡೋಣ. ಯಾಕೆಂದರೆ ಹೈ ಫ್ಲೇಮಲ್ಲಿಟ್ಟು ನಾವು ಮಾಡೋಕ್ಕೋದ್ರೆ ಅದು ಸಿಡಿಯುತ್ತೆ. ಬೆಳ್ಳುಳ್ಳಿ ಬಂದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಆ ಕಲರ್ ಬಂದು ವೈಟ್ ಇರೋದು ಗೋಲ್ಡ್ ಕಲರ್ ಬರಬೇಕು, ಅದು ಆ ರೀತಿ ಫ್ರೈ ಆಗಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಹಿಡಿಗಿಟ್ಕೊಳ್ಳೋಣ. ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಅದೊಂದು ಸ್ವಲ್ಪ ಬಿಸಿ ಆದ ನಂತರ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅನ್ನಲಿ. ಈಗ ಅದಕ್ಕೆ ಅರಿಶಿನ ಸ್ವಲ್ಪ ಇಂಗನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀವಿ. ಇದು ನಿಮ್ಗೆ ಗೊತ್ತಿರೋ ಹಾಗೆ ಹಸಿ ವಾಸನೆ ಹೋಗೋ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳೋಣ, ಬೇಗ ಬೇಯುತ್ತೆ ಈರುಳ್ಳಿ ಆಗ. ಈಗ ಉಪ್ಪು ಹಾಕಿ 2ರಿಂದ 3 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಮುಂಚೆನೇ ನಾವು ತೋರಿಸ್ತೀವಲ್ಲ ಕರಿಬೇವು, ಅದನ್ನು ಆ್ಯಡ್ ಮಾಡೋಣ. ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಪೌಡ್ರ್ ಮಾಡಿ ಇಟ್ಟಿದ್ದೀವಲ್ಲ, ಆ ಪೌಡ್ರ್ ಮಾಡೋದಕ್ಕೆ ನಾವು ನೀರು ಹಾಕಿಲ್ಲ, ಹಾಗೆ ಪೌಡ್ರ್ ಮಾಡಿರೋದು. ನೀವು ಕೂಡ ಹಾಗೆ ಮಾಡಿ, ನೀರು ಹಾಕಿದರೆ ಅದು ಟೇಸ್ಟ್ ಬರಲ್ಲ. ನೋಡಿ, ಈ ರೀತಿ ಪೌಡ್ರ್ ಥರ ಇರಬೇಕು. ಇದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡೋಣ. ದಯವಿಟ್ಟು ಇದನ್ನು ಮಾಡಿ, ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ಕರಿಬೇವನ್ನ ಆ್ಯಕ್ಚುಲಿ ಯಾರೂ ತಿನ್ನಲ್ಲ, ಡೈರೆಕ್ಟ್ ಮಕ್ಕಳಂತೂ ತಿನ್ನೋದೇ ಇಲ್ಲ. ಈ ರೀತಿ ಮಾಡಿ ರೈಸ್ ಜೊತೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾವು ಆ ಪೌಡ್ರ್ ಮಾಡಿರ್ತೀವಲ್ಲ ಮಿಕ್ಸಿ ಜಾರು, ಆ ಮಿಕ್ಸಿ ಜಾರಿಗೇ ಚಿಕ್ಕ ಗ್ಲಾಸಲ್ಲಿ ನೀರು ಹಾಕಬೇಕು. ಏಕೆಂದರೆ ತುಂಬ ಹಾಕ್ಬೇಡಿ, ತುಂಬ ಹಾಕಿದರೆ ಚೆನ್ನಾಗಿರಲ್ಲ. ಚಿಕ್ಕ ಗ್ಲಾಸಲ್ಲಿ ಹಾಕಿ ಆ ನೀರು ಹಾಕಿ ಇದ್ರ ಜೊತೆನೇ ಮತ್ತೆ ಒಂದು 2ರಿಂದ 3 ನಿಮಿಷ ಆವಾಗ ಆಯಿಲ್ ಬಿಡೋವರೆಗೂ ಬೇಯಿಸಬೇಕು. ನೋಡಿ, ಇವಾಗ ನಾವು ನೀರು ಹಾಕೋತಾ ಇದ್ದೀವಿ ಅದಕ್ಕೆ. ನೋಡಿ, ಇಷ್ಟೇ ನೀರು ಹಾಕ್ತಾ ಇರೋದು, ತುಂಬ ಹಾಕ್ಬಾರ್ದು. ತುಂಬ ಹಾಕಿದ್ರೂ ಚೆನ್ನಾಗಿರಲ್ಲ, ನೀರು ಹಾಕಿದರೆ ಚೆನ್ನಾಗಿರಲ್ಲ. ಏಕೆಂದರೆ ಆ್ಯಕ್ಚುಲಿ ನೀರು ಯಾಕೆ ಹಾಕ್ತಾ ಇರೋದು, ನೀರಿಲ್ಲ ಅಂದ್ರೂ ಮಾಡ್ಬೋದು, ಅದು ಫುಲ್ಲು ಡ್ರೈ ಆಗುತ್ತೆ ರೈಸಿಗೆ. ಅದಕ್ಕೋಸ್ಕರ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ತಾ ಇರೋದು. ನೋಡಿ, ಈ ಪುಳಿಯೋಗರೆ ಗೊಜ್ಜು ನಾವು ಮನೇಲೇ ಮಾಡ್ತೀವಲ್ಲ, ಆ ರೀತಿ ಬರುತ್ತೆ. ಆದಷ್ಟು ನಾವು ಆರೋಗ್ಯಕ್ಕೆ ಯಾವ ರೀತಿ ರೆಸಿಪಿ ಬೇಕೋ ಅದೇ ರೀತಿ ರೆಸಿಪಿಗಳು ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮ್ಮ ವೀಡಿಯೋಸ್ ಎಲ್ಲ ವಾಚ್ ಮಾಡ್ತೀರಿ, ಸಪೋರ್ಟ್ ಮಾಡಿ. ನೋಡಿ, ಆಲ್ಮೋಸ್ಟ್ ಇದು ಆಗಿದೆ. ಇವಾಗ ಆಯಿಲೆಲ್ಲ ಸ್ವಲ್ಪ ಬಿಟ್ಟಿದೆ, ನೋಡಿ ಈ ರೀತಿ ಬಂದಿದೆ, ಆಗಿದೆ. ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ರೈಸಿಗೆ. ಮಕ್ಕಳು ಚೆನ್ನಾಗಿ ತಿಂತಾರೆ ಇದನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.